ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಆ್ಯಪಲ್ ಎಷ್ಟು ಒಳ್ಳೆಯದು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಏನೋ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತ. ಆದರೆ ಆ್ಯಪಲ್ ಬೀಜಗಳು ತಿಂದರೆ ಮನುಷ್ಯ ಸಾಯ್ತಾನೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನೀವು ಅನ್ಬೋದು, ಏನಪ್ಪ ಹೇಳ್ತಿದ್ಯಾ, ಆ್ಯಪಲ್ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಆದರೆ ವಿಷ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಹೌದು, ನಾನು ಹೇಳ್ತಿರೋದು ನಿಜ. ಆ್ಯಪಲ್ನ ಬೀಜಗಳು ತುಂಬ ವಿಷಕಾರಿ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ತುಂಬ ಅಂಶದಲ್ಲಿ ಆ್ಯಪಲ್ ಬೀಜಗಳು ತಿಂದರೆ ಅದು ಸೈನೈಡ್ ಅಥವಾ ಈಕ್ವಲ್ ಟು ಪಾಯ್ಸನ್ ಥರ ಆಗಿರುತ್ತೆ. ಅದೇನಾದ್ರು ನೀವು ಸೇವಿಸಿದ್ರೆ ನೀವಷ್ಟೇ ಆರೋಗ್ಯ ಉದ್ಧಾರ ಆಗೋ ಬದಲು ಗೊಟಕ್. ಇನ್ನು ಸಾಮಾನ್ಯವಾಗಿ ನೀವೇನಾದ್ರು ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದ್ರು ತೊಗೊಂಡ್ರೆ ಈ ಬಾರ್ಕೋಡ್ನ ಸ್ಕ್ಯಾನ್ ಮಾಡ್ತಾರೆ. ನಾವೇನು ಅನ್ಕೊತೀವಿ ಆ ಕಪ್ ಕಲರ್ ಲೈನ್ಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಅದು ನಿಜವಾಗಿ ಹೇಳಬೇಕಂದ್ರೆ ಅವ್ರು ಕಪ್ ಕಲರ್ ಲೈನ್ಗಳನ್ನ ಸ್ಕ್ಯಾನ್ ಮಾಡ್ತಾರಲ್ಲ, ಅದ್ರ ಮಧ್ಯೆ ಅವರು ಬಿಳಿ ಬಣ್ಣದ ಲೈನ್ಗಳನ್ನ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಇದು ನಿಮಗೆ ಗೊತ್ತಿತ್ತಾ? ಇನ್ನು ನೋಡಿ, ಇದು ತಲೆ ಮುಂದೆ ಬ್ಯಾಟ್ರಿ ಸಿಗಿಸ್ಕೊಂಡಿರೋ ಥರ ಮೀನು ಲೈಟ್ ಹಾಕ್ಕೊಂಡು ಟಾರ್ಚ್ ಹಾಕೊಂಡು ಮಾಡ್ತಾ ಇದೆ. ಇದ್ರ ವಿಶೇಷತೆ ಏನು ಅಂದರೆ, ಈ ಮೀನನ್ನ ಡೆವಿಲ್ ಏಂಜಲ್ ಫಿಶ್ ಅಂತ ಕರೀತಾರೆ. ಇದು ಸಮುದ್ರದ ತುಂಬ ಆಳದ್ರೊಳಗೆ ವಾಸ ಮಾಡ್ತಾ ಇರುತ್ತೆ. ಅಂದರೆ ಎಷ್ಟು ಆಳ ಅಂತಂದರೆ ಸೂರ್ಯನ ಬೆಳಕು ಅಲ್ಲಿ ತಲುಪಕ್ಕೆ ಸಾಧ್ಯನೇ ಆಗೋಲ್ಲ. ಈ ಕಾರಣಕ್ಕಾಗಿ ನೋಡಿ ದೇವರು ಎಂಥ ಕೆಲಸ ಮಾಡಿದ್ದಾನೆ ಅಂತ. ಇಷ್ಟು ಆಳದಲ್ಲಿರೋದ್ರಿಂದ ಪಾಪ ಅವು ಬ್ಯಾಟ್ರಿಗಳೆಲ್ಲಿ ಹುಡುಕ್ತದೆ, ಟಾರ್ಚ್ ಎಲ್ಲಿ ಹುಡುಕುತ್ತೆ ಅಂತ ಅದರ ತಲೆಯಲ್ಲೇ ಒಂದು ಟಾರ್ಚ್ ಫಿಟ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅದು ಗ್ಲೋ ಮಾಡಿಕೊಂಡು ದಾರಿ ಹುಡ್ಕೊಂಡು ಅವು ವಾಸ ಮಾಡ್ತವೆ. ಯಾಕಂದರೆ ಸಾಮಾನ್ಯವಾಗಿ ಈ ಮೀನುಗಳು ಮೇಲ್ಗಡೆ ಬರೋಲ್ಲ. ಇನ್ನು ಮೊಟ್ಟೆ ಯಾರು ತಿನ್ನಲ್ಲ? ಏನೋ ಹೇಳ್ತಾರಲ್ಲ, ಕೋಳಿ ಮೊದಲು ಬಂತೋ ಅಥವಾ ಮೊಟ್ಟೆ ಮೊದಲು ಬಂತ ಅಂತ. ವಿಶೇಷತೆ ಏನು ಅಂದರೆ, ಒಂದು ಮೊಟ್ಟೆ ತಯಾರಿಸ್ಬೇಕಂದ್ರೆ ಒಂದು ಕೋಳಿಗೆ ಬೇಕಾಗಿರೋದು ಕೇವಲ 23 ಗಂಟೆಗಳು ಮಾತ್ರ. ಅಷ್ಟಲ್ಲದೆ ಕೋಳಿ ಮತ್ತು ಹುಂಜನೂ ಹಾರೋ ಶಕ್ತಿ ಇರುತ್ತೆ. ಆದರೆ ಎಷ್ಟು ಅಂದರೆ ದೇವ್ರು ಕೊಟ್ಟಿರೋ ಪ್ರಕಾರ 13 ಸೆಕೆಂಡ್ ಮಾತ್ರ ಹಾರೋದಕ್ಕೆ ಸಾಧ್ಯ. ಮ್ಯಾಕ್ಸಿಮಮ್ ಅಂದರೆ 13 ಸೆಕೆಂಡು ಕೋಳಿ ಮತ್ತು ಹುಂಜಗಳು ಹಾರ್ತವೆ. ಅಲ್ಲಲ್ಲೇ ನೋಡ್ತಾ ಇರ್ತೀರ, ಯಾರೋ ಎಷ್ಟು ಸುಂದರವಾಗಿದ್ದಾಳೆ, ಇಂಥವಳು ನನಗೆ ಗರ್ಲ್ ಫ್ರೆಂಡು ಅಥವಾ ಹೆಂಡ್ತಿನೋ ಆಗಿರಬಾರ್ದು ಅಂತ. ಇವಳು ಬಂದು ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ಹುಡ್ತವಳು. ಇವಳ ಹೆಸರು ವೆರಾ ವಾಂಗ್ ಅಂತ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಇವಳ ವಯಸ್ಸು 71 ಆಗಿದೆ. 71 ವರ್ಷದವಳು. ಬಟ್ ಅವಳ ಒಂದು ಒಳ್ಳೆಯ ರೀತಿಯ ಆಹಾರದ ಅಭ್ಯಾಸದಿಂದಾಗಿ ಅವಳು ಇಷ್ಟು ಯಂಗಾಗಿ ಕಾಣ್ತಾಳೆ. ಹಾಗೂ ಇವಳು ಹುಟ್ಟಿದ್ದು 1949 ಇಲ್ಲ 50ನೇ ಇಸ್ವಿನಲ್ಲಿ. ಇವಳ ಬಗ್ಗೆ ಗೂಗಲಲ್ಲೂ ಇದೆ. ಇನ್ನು ಇದ್ರ ಬಗ್ಗೆ ಹೇಳಬೇಕಾ, ಪ್ರಪಂಚದಲ್ಲಿ ಅತ್ಯಂತ ಕೊಲೆ ಮಾಡಿರೋ ಒಂದು ಪ್ರಾಣಿ ಅಂದರೆ ಇದೇ ನೋಡಿ, ಮನುಷ್ಯನೂ ಅಲ್ಲ. ಇದ್ರಗಳ ಆಯಸ್ಸು, ಸೊಳ್ಳೆಗಳ ಆಯಸ್ಸು ಕೇವಲ 15 ದಿನ ಮಾತ್ರ. ನಿಮ್ಗೆ ಗೊತ್ತಾಯಿತು? ಹಾಗೂ ಇದಕ್ಕೆ ಓ ಬ್ಲಡ್ ಗ್ರೂಪ್ ಅವ್ರ ರಕ್ತ ಅಂದರೆ ತುಂಬ ಇಷ್ಟ. ಆಮೇಲೆ ಯಾರು ಮದ್ಯಪಾನ ಕುಡಿದಿರ್ತಾರಲ್ಲ ಅವ್ರ ರಕ್ತ ತುಂಬ ಇಷ್ಟ ಆಗುತ್ತಂತೆ. ಅಷ್ಟಲ್ಲದೆ ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ತಾವಂತೆ. ಅದರಲ್ಲೇನೋ ದೊಡ್ಡ ವಿಷಯ ಇಲ್ಲ ಬಿಡಿ. ಹಾಗೆ ಈ ಸೊಳ್ಳೆಗಳು ಹೇಗೆ ರಕ್ತ ಕುಡಿದು ಬದುಕ್ತದೋ, ನಾವುಗಳು ಈ ರೀತಿ ಮಾಂಸ ತಿಂತೀವಿ. ಕೋಳಿ ಮಾಂಸ, ಮೀನಿನ ಮಾಂಸ ಅಥವಾ ಮೇಕೆ ಮಾಂಸ ಅಥವಾ ಕುರಿ ಮಾಂಸ ತಿಂತೀವಿ. ಹಾಗೂ ಮಾಂಸಗಳು ಈ ರೀತಿ ಕಾಣುತ್ತೆ. ಬಟ್ ನೀವು ಇಲ್ಲೇನು ನೋಡ್ತಿದ್ದೀರಾ ಈಗ, ಬ್ಲೂ ಕಲರ್ನಲ್ಲಿರೋ ಮೀನಿನ ಮಾಂಸ ಇದು ಮಾಂಸ ಪೂರ್ತಿ ನೀಲಿ ಬಣ್ಣದಲ್ಲಿದ್ದು ಇದರ ರಕ್ತ ಕೂಡ ಬ್ಲೂ ಕಲರ್ನಲ್ಲಿರುತ್ತೆ. ನಮ್ದು ಎಲ್ಲ ಪ್ರಾಣಿಗಳು ಅಥವಾ ಮನುಷ್ಯರದಾದರೆ ರೆಡ್ ರಕ್ತ ಇದ್ದರೆ ಇದು ಬ್ಲೂ ಕಲರಲ್ಲಿದೆ. ಇನ್ನು ಈ ಪ್ರಾಣಿ ಬಗ್ಗೆ ಹೇಳಲೇಬೇಕಾಗಿಲ್ಲ ಬಿಡಿ. ಯಾಕಂದರೆ ಎಷ್ಟೋ ಜನಕ್ಕೆ ನಾವು ಬೈತಾ ಇರ್ತೀವಿ, ಗೂಸುಂಬಿ ಥರ ಬಣ್ಣ ಬದಲಾಯಿಸ್ತಿಲ್ಲೋ ಅಂತ. ಮರದ ಮೇಲೆ ನಿಂತ್ಕೊಂಡು ಅದ್ರ ಕಲರ್ ಆಗಿಬಿಡುತ್ತೆ. ಇದರ ನಾಲಿಗೆ ಎಷ್ಟು ಉದ್ದ ಇದೆ ಅಂತಂದರೆ ವಿಚಿತ್ರ ಅನಿಸುತ್ತೆ. ಯಾಕಂದರೆ ಹುಳಗಳನ್ನ ಹಿಡಿಬೇಕಲ್ಲ, ಇದರ ನಾಲಿಗೆ ಇದರ ದೇಹಕ್ಕಿಂತ ಆಲ್ಮೋಸ್ಟ್ 2.5 ಪಟ್ಟು ಉದ್ದ ಇರುತ್ತೆ. ಇದು ನಿಮಗೆ ಗೊತ್ತಿತ್ತಾ? ನಾವು ಪದೇ ಪದೇ ಅಂತಿರ್ತೀವಿ, ಅಯ್ಯೋ ಅಸಿಡಿಟಿ ಆಗಿಬಿಟ್ಟಿದೆ ಅಂತ. ನಿಮಗೆ ಗೊತ್ತಾ, ಸ್ಟಮಕ್ಕಲ್ಲಿರೋ ಆ್ಯಸಿಡ್ಡು ಒಂದು ಬ್ಲೇಡನ್ನ ಕರಗಿಸುವಷ್ಟು ಶಕ್ತಿ ಇರುತ್ತೆ. ಅಷ್ಟು ಪವರ್ಫುಲ್. ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ನ ಆ ಆ್ಯಸಿಡ್ ಸುರಿದ್ರೆ ಅದೇ ಕರಗೋಗುತ್ತೆ. ಅಷ್ಟು ಪವರ್ಫುಲ್ ಇರುತ್ತೆ ಸ್ಟಮಕ್ ಆ್ಯಸಿಡ್. ಇಲ್ಲಿ ನೋಡಿ, ಇವರು ಬ್ಯಾಂಕಾಕ್ನವರು ಬಡ್ಡಿ ಮಕ್ಕಳು ಯಾವ್ಯಾವ ಥರ ಡಿಸೈನ್ ಮಾಡ್ಕೊಂಡು ತಿಂತಾರೆ. ಇದು ಒಂದು ಬ್ಯಾಂಕಾಕ್ನ ಒಂದು ರೆಸ್ಟೋರೆಂಟಲ್ಲಿ ಈ ರೀತಿ ಒಂದು ಮರ್ಮಾಂಗದ ಥರ ಸಾಸೇಜ್ ಅಂದರೆ ಮಾಂಸದ ತುಂಡುಗಳನ್ನ ಏನು ಕೈಮಾ ಇರ್ತದೆ ಈ ಡಿಸೈನ್ ಮಾಡಿ ಮಾರಾಟ ಮಾಡ್ತಾರೆ. ಸಾಸೇಜ್ಗಳನ್ನ ಅಥವಾ ಕ್ಯಾಂಡಿಗಳನ್ನ ಒಬ್ಬ ಮಾನವನ ಮರ್ಮಾಂಗದ ಥರ ಮಾಡ್ಕೊಂಡು ತಿಂತಾರೆ. ಇನ್ನೆಷ್ಟು ತಲೆ ಕೆಟ್ಟಿರಬೇಡ ಇವಾಗ. ಏನನ್ಸುತ್ತೆ ನಿಮಗೆ? ನಿಮಗೆ ಕೊಟ್ಟರೆ ತಿಂತೀರಾ? ನೋಡಿ ಎಷ್ಟು ನಗ್ತಾ ತಿಂತಾ ಇದ್ದಾಳೆ. ಸರಿ ವೀಕ್ಷಕರೇ, ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಾಮೆಂಟ್ ಮಾಡೋ ಮರಿಬೇಡಿ. ನಿಮ್ಗೇನಾದರೂ ಈ ರೀತಿ ವಿಡಿಯೋಗಳು ನೋಡೋಕ್ಕೆ ಇಷ್ಟ ಆದರೆ ದಯವಿಟ್ಟು ತಿಳಿಸಿ ನನಗೆ. ಈ ರೀತಿ ವಿಡಿಯೋಗಳನ್ನ ಮತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.